ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್, ಆನ್ಲೈನಲ್ಲಿ ಒಂದಷ್ಟು ಡ್ರೆಸ್ನ ತಗೊಂಡಿದ್ದೀನಿ. ಲಾಸ್ಟ್ ಟೈಮು ಆನ್ಲೈನ್ ಶಾಪಿಂಗ್ ವಿಡಿಯೋ ಮಾಡಿದಾಗ ತುಂಬ ಜನ ಹೇಳ್ತಾ ಇದ್ರಿ, ನೀವು ವೇರ್ ಮಾಡಿ ಆಮೇಲೆ ನಮಗೆ ತೋರಿಸಿ ಸಿಸ್ಟರ್, ನಮಗೂ ಒಂದು ಐಡಿಯಾ ಸಿಗತ್ತೆ ಯಾವ ಥರ ಕಾಣಿಸತ್ತೆ ಏನು ಅಂತ ತೋರಿಸಿ ಅಂತ. ಸೊ ಅದೇ ಥರ ಇವತ್ತು ನಾನು ವೇರ್ ಮಾಡಿ ಆಮೇಲೆ ನಿಮಗೆ ಡ್ರೆಸ್ದು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಡ್ರೆಸ್ ಅಲ್ಲ, ಇದು ಆನ್ಲೈನ್ದಲ್ಲ. ಈ ಡ್ರೆಸ್ ಬಗ್ಗೆ ನಿಮಗೆ ಹೇಳಲೇಬೇಕು. ಏನು ಗೊತ್ತಾ, ಈ ಡ್ರೆಸ್ನ ತಗೊಂಡು ಸುಮಾರು ಒಂದು 10 ಇಯರ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆಗಿದೆ. ನಾವು ಬೆಂಗಳೂರಲ್ಲಿದ್ದಾಗ ನನ್ನ ಮಗ ಇನ್ನು ಚಿಕ್ಕವನಿರುವಾಗ ಒಂದೊಂದು ಬರ್ತಡೆಗೆ ಅಂತ ತಗೊಂಡಿದ್ದೆ ಈ ಡ್ರೆಸ್ನ. ಅವಾಗೆಲ್ಲ ಜಾಸ್ತಿ ಇದೆ ಟ್ರೆಂಡು. ಸೊ ಏನಂತಾರೆ, ಅಂಬ್ರೆಲಾ ಥರ. ಸೊ ಈ ಥರ ಡ್ರೆಸ್ಸು 10 ವರ್ಷ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ, ಅಷ್ಟು ಬಿಟ್ಟರೆ ಈ ಸ್ಲೀವು ಇದು ಎಲ್ಲ ಆಗ್ತಾ ಇದೆ. ತುಂಬ ಏನು ಹೆವಿಯಾಗಿ ಏನು ದಪ್ಪ ಆಗಿಲ್ಲ. 10 ವರ್ಷದಿಂದ ಹಿಂಗೆ ಇದ್ದೀನೇನೋ ಗೊತ್ತಿಲ್ಲ. ಸೊ ಈ ಡ್ರೆಸ್ಸು ಒಂಥರ ಪಿಂಕ್ ಕಲರು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಈ ಡ್ರೆಸ್ಸು. ತುಂಬ ಜಾಸ್ತಿ ವೇರ್ ಮಾಡಿಲ್ಲ ಇದನ್ನು. ಒಂದು 3ರಿಂದ 4 ಸತಿ ಹಾಕೊಂಡಿರ್ಬೋದೇನೋ ಅಷ್ಟೇ, ಜಾಸ್ತಿ ವೇರ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಸೊ ನನಗೆ ಚೆನ್ನಾಗೂ ಕಾಣಿಸುತ್ತೆ. ಹಾಗಾಗಿ ಇದು ತುಂಬ ಖುಷಿಯಿಂದ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಅಂತ ಜಾಸ್ತಿ ಹಾಕ್ಕೊಂಡು ಹಾಳು ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಈ ಡ್ರೆಸ್ಸು ಅವಾಗೆಲ್ಲ ಜಾಸ್ತಿ ಇದೇ ಡ್ರೆಸ್ಸು ಟ್ರೆಂಡ್ ಓಡ್ತಾ ಇತ್ತಲ್ವ, ಅವಾಗ ತಗೊಂಡಿದ್ದು. ಹನುಮನ್ ನಗರಲ್ಲಿ, ಎಸ್, ಹನುಮನ್ ನಗರಲ್ಲಿ ಇದ್ದಾಗ ನಾವು ತಗೊಂಡಿದ್ದು ಈ ಡ್ರೆಸ್ಸು. ಶ್ರೀನಗರಲ್ಲಿ ಇದ್ದಾಗ ಹನುಮನ್ ನಗರ 50 ಫೀಟ್ ರೋಡ್ ಅಂತ ಇತ್ತು, ಅಲ್ಲಿ ತಗೊಂಡಿದ್ದು, ಪರ್ಚೇಸ್ ಮಾಡಿದ್ದು. ಚೆನ್ನಾಗಿ ನೆನಪಿದೆ ನನಗೆ ಈ ಡ್ರೆಸ್ ಬಗ್ಗೆ. ಸೊ ಲಾಂಗ್ ಒಂದು ಸಿಂಪಲ್ ವೇಲು. ಸೊ ಈ ಥರದ್ದು ಬ್ಲೌಸ್ ತಗೊಂಡಿದ್ದೀನಿ. ಸೊ ಈ ಥರ ಸ್ಟ್ರೆಚಬಲ್ಲು, ಈ ಥರದ್ದು. ಇದು ತುಂಬಾ ಚೆನ್ನಾಗಿದೆ. ಕ್ಲಾತು ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದ್ರದ್ದು ಲಿಂಕ್ ಬೇಕಂದರೆ ನಾನು ಎಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸೋದಕ್ಕೇ ತುಂಬ ಟೈಲರ್ಗಳು ಡಿಮ್ಯಾಂಡ್ ಆಗಿಬಿಟ್ಟಿದ್ದಾರಲ್ವ. ಸೊ ಹಾಗಾಗಿ ಇದೊಂಥರ ಚೆನ್ನಾಗಿ ಅನ್ನಿಸ್ತು. ಈ ಥರ ಇದೆ. ಸೊ ಫ್ರಂಟು ಬ್ಯಾಕು ಈ ಥರ. ಇದು ಬಂದು ಎಲ್ ಸೈಜು. ಸೊ ಎಲ್ ಸೈಜ್ ತೊಗೊಂಡಿದ್ದೀನಿ. ಇದೊಂದು ಗೋಲ್ಡನ್ ಥರ, ಸ್ವಲ್ಪ ಗೋಲ್ಡನ್ ಥರ ಇದೆ. ಸ್ಯಾರಿಗೆಲ್ಲ, ಈ ಸಿಂಪಲ್ ಸ್ಯಾರಿಗೆ ನನಗೆ ಬೇಕಾಗಿತ್ತು. ಹಳೇ ಸ್ಯಾರಿಗಳ್ದು ಬ್ಲೌಸ್ಗಳು ಒಂದೊಂದು ಅವಾಗ ತುಂಬ ಹಿಂದೆ ತೊಗೊಂಡಿರೋ ಸ್ಯಾರಿಗಳ್ದು ಬ್ಲೌಸ್ ಆಗ್ತಾ ಇಲ್ಲ. ಆಮೇಲೆ ಅದು ಜಾಸ್ತಿ ಶಾರ್ಟ್ ಸ್ಲೀವ್ ಎಲ್ಲ ಹೊಲಿಸಿದ್ದಲ್ವ, ಹಂಗಾಗಿ ಅದಕ್ಕೊಂದೊಂದು ಮ್ಯಾಚ್ ಮಾಡೋಣ ಅಂತ ಇವಾಗ ಪೂಜೆಗೆಲ್ಲ ದೇವಸ್ಥಾನಕ್ಕೆ ಹೋದಾಗೆಲ್ಲ ಸಿಂಪಲ್ ಸ್ಯಾರಿಗಳು ಎಷ್ಟೊಂದು ಸ್ಯಾರಿಗಳಿದೆ, ಅದ್ರ ಬ್ಲೌಸ್ ಇಲ್ಲ ಅಂತ ಆ ಸ್ಯಾರಿನೇ ಹಾಕೊಳ್ತಾ ಇಲ್ಲ. ಸೊ ಹಾಗಾಗಿ ಹಾಕೊಳ್ಳೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಕಲರು, ಒಂಥರ ಸಿಲ್ವರ್ ಕಲರು, ಈ ಥರ ಇದೆ. ಸೊ ಇನ್ನೂ ಹಾಕ್ಕೊಂಡಿಲ್ಲ, ಯಾವ ಥರ ಕಾಣಿಸುತ್ತೆ ಅಂತ ಬೇಕಂದರೆ ಒಂದ್ಸತಿ ಯಾವಾಗಲಾರು ಹಾಕ್ಕೊಂಡು ತೋರಿಸ್ತೀನಿ. ಸೊ ಇದು ನನ್ನ ಸೈಜ್ ಬಂದು ಎಲ್ ತೊಗೊಂಡಿದ್ದೀನಿ, ಆಗತ್ತೆ ಅಂತ. ಸೊ ಈ ಥರ ಇದೆ. ಬ್ಯಾಕೂ ಅಷ್ಟೇ, ಫ್ರಂಟು ಈ ಥರ ಸೇಮ್ ರೌಂಡ್ ಶೇಪ್ ಇದನ್ನು ಕೊಟ್ಟಿದ್ದಾರೆ. ಕ್ಲಾತ್ ವೈಸು ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ ಒಳಗಡೆನೂ ಏನಂತಾರೆ, ಓವರ್ಲಾಕ್ ಎಲ್ಲ ಇದೆ. ಅದು ಓವರ್ಲಾಕ ಗೊತ್ತಿಲ್ಲ. ಸೊ ಬಿಚ್ಚೋಗಲ್ಲ. ಸೊ ಕ್ಲಾತ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದೊಂದು. ನೆಕ್ಸ್ಟ್ ಇನ್ನೊಂದು ಓಪನ್ನೇ ಮಾಡಿಲ್ಲ. ಸೊ ಅದೆರಡು ಓಪನ್ ಮಾಡಿ ನೋಡಿದೆ. ಇದೊಂದು ಕಲರ್ ತೊಗೊಂಡಿದ್ದೀನಿ. ಇದು ಒಂಥರ ವೈನ್ ಕಲರು. ಎಸ್, ವೈನ್ ಕಲರಲ್ಲಿ ತೊಗೊಂಡಿದ್ದೀನಿ. ಈ ಥರ ಇದೆ. ಸ್ಲೀವು ಐ ಥಿಂಕ್ ಇಷ್ಟು ಸ್ಲೀವ್ ಬರುತ್ತೆ. ಬ್ಯಾಕು ತುಂಬ ಏನು ಡೀಪ್ ಇಲ್ಲ, ತುಂಬ ಓಕೆ ಹೆವಿ ನೆಕ್ಕು ಅನ್ನೋ ಥರನೂ ಏನಿಲ್ಲ. ಮತ್ತು ಫ್ರಂಟು ಬ್ಯಾಕು ಈ ಥರ ಇದೆ. ಸೇಮ್ ಇದು 3 ಇದನ್ನು ತೊಗೊಂಡಿದ್ದೀನಿ. ಫಸ್ಟ್ ಒನ್ ಡ್ರೆಸ್ ಬಂದು ಇದು. ನನಗೆ ಆ್ಯಕ್ಚುಲಿ ಇದು ಸ್ಲೀವೇನೇ ಒಂಥರ ಪ್ಯಾಟ್ರನ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಈ ಥರ ಇದೆ. ಇಲ್ಲಿ ಎಲಾಸ್ಟಿಕ್ಕು ನೋಡಿ, ಈ ಥರ ಇದು ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ. ನೋಡಿದ ತಕ್ಷಣ ಇಷ್ಟ ಆಯ್ತಿದು, ಏನೋ ಬೇರೆ ಥರ ಇದೆಯಲ್ಲ ಅಂತ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಈ ಥರ ಇದು ಎರಡೂ ಸೈಡು ಈ ಥರ ಸ್ಲೀವ್ ಒಂಥರ ಹಿಂಗೆ ವಿ ಶೇಪ್ ಥರ ಇದೆ. ಈ ಥರ ಟಾಪು.
ಈ ಥರ ಇದೆ. ಸೊ ಆ್ಯಕ್ಚುಲಿ ಇದು ಕಾಲರ್ ನೆಕ್ ಬಂದಿದೆ. ಚೈನೀಸ್ ಕಾಲರ್ ಥರನ ಒಂಥರ ಹಾಫ್ ಕಾಲರು, ಫುಲ್ ಅಲ್ಲ, ಈ ಥರ ಇದೆ. ಸ್ವಲ್ಪ ಡೀಪ್ ಥರ ಇದೆ. ಇಲ್ಲಿ ಒಂದು ಬಟನ್ ಏನಾದರೂ ಹಾಕ್ಕೊಳ್ಬೇಕು ಈ ಥರ. ಸೊ ಈ ಥರದ್ದು ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು. ನನಗೆ ಸ್ವಲ್ಪ ಎಲ್ಲೋ ಮತ್ತು ಪಿಂಕ್ ಡ್ರೆಸ್ಸು, ಪಿಂಕ್ ಎಲ್ಲೋ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಇದು ಬಂದು ವೈಟ್ ಆ್ಯಂಡ್ ಎಲ್ಲೋ ಇರೋದ್ರಿಂದ ಕಾಂಬಿನೇಷನು. ಆಮೇಲೆ ಫುಲ್ಲು ಈ ಥರ ಬಟನ್ ಕೊಟ್ಟಿದ್ದಾರೆ. ಈ ಥರ ಫುಲ್ಲು ಲೆಂತ್ ಫುಲ್ ಕಾಲು ತನಕನೂ ಈ ಥರ ಬಟನ್ ಇದೆ. ಸೊ ಹಾಗಾಗಿ ಇದೊಂಥರ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ. ನಾನು ಎಲ್ಲದೂ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಪ್ರೈಸ್ ಕೂಡ ನಾನು ಮರ್ತೋಗಿದ್ದೀನಿ. ಸೊ ಹಾಗಾಗಿ ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ಓಕೆನಾ? ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ತೊಗೊಳ್ಬೋದು. ನೆಕ್ಸ್ಟ್ ಒನ್ ಬಂದು ಈ ಪಿಂಕು. ಆಲ್ರೆಡಿ ಈ ಪಿಂಕ್ ಡ್ರೆಸ್ನ ನೀವೆಲ್ಲರೂ ನೋಡಿದ್ದೀರಾ. ನಾನು ಆ್ಯನಿವರ್ಸರಿ ಲಾಗಲ್ಲಿ ಹಾಕ್ಕೊಂಡಿದ್ದೆ. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಲೂಸ್ ಥರ, ದೊಗಳೆ ಥರ ಬಂದ್ಬಿಟ್ಟಿದೆ. ಇದೇನಕ್ಕಪ್ಪ ಅಂದರೆ ನಾನು ಬುಕ್ ಮಾಡಿದ್ದು ಎಲ್ ಸೈಜು. ನನಗೆ ಮೀಡಿಯಮ್ ಆಗತ್ತೆ, ಆದರೆ ಎಲ್ನ ಬುಕ್ ಮಾಡ್ತೀನಿ. ಯಾವಾಗಲೂ ಆನ್ಲೈನಲ್ಲಿ ತಗೊಳ್ಳುವಾಗ 1 ಸೈಜ್ ಎಕ್ಸ್ಟ್ರಾ ತೊಗೋಬೇಕು. ಸೊ ಹಂಗಾಗಿ ನಾನು ಎಲ್ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಇದು XL ಬಂದ್ಬಿಟ್ಟಿದೆ. ಸಿಕ್ಕಾಬಿಟ್ಟೆ ದೊಗಳೆ ಥರ. ಆದರೆ ನಾನು ವಾಪಸ್ ಕಳ್ಸೋಕ್ಕೆ ಹೋಗಲಿಲ್ಲ. ವಾಪಸ್ ಏನಕ್ಕೆ ಕಳಿಸ್ಲಿಲ್ಲ ಅಂದರೆ ನನಗೆ ಆ್ಯನಿವರ್ಸರಿ ದಿನ ಹಾಕೊಳ್ಳೋಕ್ಕೆ ಯಾವ್ದಾದ್ರು ಒಂದು ಹೊಸ ಡ್ರೆಸ್ ಬೇಕಾಗಿತ್ತು. ಸೊ ಅವತ್ತು ಹಾಕೊಂಬಿಟ್ಟೆ, ಮತ್ತಿನ್ನೇನು ತೆಗಿಯೋದು ಅಂತ. ಸೊ ಹೇಗೂ ಈ ಥರದ್ದು ಒಂದು ಬೆಲ್ಟ್ ಇತ್ತು ಮನೆಯಲ್ಲಿ. ಈ ಥರ ಸ್ಟೈಲ್ ಮಾಡ್ಬೋದಲ್ಲ ಬೆಲ್ಟ್ ಹಾಕ್ಕೊಂಡು ಅಂತ. ಓಕೆ, ಸಾರಿ, ಈ ಥರ ಮಾಡಿದೆ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಕ್ಕೊಂಡೋಗ್ಲೂ ಅಷ್ಟೇ ನನಗೆ ಪಿಂಕ್ ಆ್ಯಂಡ್ ವೈಟು ಮತ್ತು ಅದೆರಡೂ ಸ್ವಲ್ಪ ಸಿಮಿಲರ್ ಅಂತ ಅನಿಸುತ್ತೆ. ಬಟ್ ಆದ್ರೂ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲು, ಅದು ಕೂಡ ಕಾಟನ್ ಮೆಟೀರಿಯಲು, ಇದೂ ಕಾಟನ್ ಮೆಟೀರಿಯಲು. ಸೊ ಇದು ಈ ಥರ ಇದೆ. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನೇ ಅಷ್ಟು. ವೈಟು ಯಾವುದ್ರ ಜೊತೆ ಇದ್ರೂ ಒಂಥರ ಎದ್ದು ಕಾಣಿಸುತ್ತೆ. ಹಂಗಾಗಿ ಇದನ್ನು ತಗೊಂಡೆ. ಇದು ಬಂದು ಚೈನೀಸ್ ಕಾಲರು. ಸೊ ಇಲ್ಲಿ ಈ ಥರ ಇದೆ. ಅದು ಫುಲ್ ಕಾಲರ್ ಥರ ಇದೆ. ಇದು ಚೈನೀಸ್ ಕಾಲರು. ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಇದು ಜಿಪ್ ಬಂದಿದೆ. ಸೊ ಇದು ಜಿಪ್ಪು. ಇದು ಮತ್ತು ಹಾಫ್ ಸ್ಲೀವ್, ಮಾಮೂಲಿ ಇದ್ರ ಥರ ಸ್ಲೀವ್ ಇದೆ. ಇನ್ನು ಇದೆಲ್ಲ ಟಕ್ಕೆಲ್ಲ ಹಿಡಿಬೇಕು. ಸೊ ಅದಕ್ಕೂ ಟೈಮ್ ಇಲ್ಲ ಅಂದ್ಕೊಂಡು ಹಾಗೆ ಹಾಕ್ಕೊಂಡ್ಬಿಟ್ಟೆ. ಅವತ್ತು ಕಲರ್ ನಂಗೆ ಇಷ್ಟ ಆಯಿತು. ಸೊ ಪ್ಯಾಟರ್ನ್ ಕೂಡ ಒಂಥರ ಏನೋ ಡಿಫ್ರೆಂಟಾಗಿ ಅನ್ನಿಸ್ತು. ಈ ಥರ ಬೆಲ್ಟ್ ಇತ್ತಲ್ವ, ಸೊ ಹೇಗೂ ಬೆಲ್ಟ್ ಇದೆಯಲ್ಲ, ಬೆಲ್ಟ್ ಜೊತೆ ಮ್ಯಾನೇಜ್ ಮಾಡೋಣ ಅಂತ ಈ ಥರ ಹಾಕ್ಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನೇನು ಇದನ್ನೇನು ಹಾಕ್ಕೊಂಡಿರಲಿಲ್ಲ. ಸೊ ಇದಕ್ಕೆ ಲೆಗ್ಗಿನ್ಸು, ವೈಟ್ ಲೆಗ್ಗಿನ್ಸು, ಪಿಂಕು ಯಾವ್ದಾರು ಹಾಕ್ಕೊಳ್ಬೋದು. ಸೊ ಅವತ್ತು ಮಾತ್ರ ಕೇಕ್ ಕಟ್ ಮಾಡುವಾಗ ಅಂತ ಜಸ್ಟ್ ಹಾಕ್ಕೊಂಡು ಹಾಗೇ ತೆಗೆದಿಟ್ಟಿದ್ದೆ. ಸೊ ಈ ಥರ ಇದೆ. ನೆಕ್ಸ್ಟ್ ಒನ್ ಡ್ರೆಸ್ ಬಂದು ಇದು 3 ಪೀಸ್ ಡ್ರೆಸ್ಸು. ಸೊ ಈ ಥರ ಇದೆ. ಇದು ಅಷ್ಟೇ, ಇನ್ನೂ ಟಕ್ಕೆಲ್ಲ ಹಿಡಿಬೇಕು. ಇದು ಮೊನ್ನೆ ಬಂತು ಈ ಥರ. ಇನ್ನು ನಾನು ಎಲ್ಲ ಡ್ರೆಸ್ಗಳಿಗೂ ಸ್ಪ್ಲಿಟ್ನ ತೆಗಿಸ್ತೀನಿ. ಸ್ಪ್ಲಿಟ್ನ ನಾನೇ ತಗೊಳ್ತೀನಿ. ನನ್ನೇ ಮಿಷಿನ್ ಇರೋದ್ರಿಂದ. ಸೊ ಇಲ್ಲಿ ಸೈಡಲ್ಲಿ ಓಪನ್ ಮಾಡಿ ಈ ಥರ ಸ್ಪ್ಲಿಟ್ ತೆಗೆದು ಹಾಕೊಳ್ಳೋದ್ರಿಂದ ಶೇಪು ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಬರುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ. ಇದನ್ನೆಲ್ಲ ಒಂದು ರೌಂಡ್ ಈ ಥರ ಟಕ್ ಇಟ್ಕೊಳ್ತೀನಿ. ಒಂದೊಂದು ದಾರ ಹಾಕ್ಕೊಂಡ್ರೆ ಸಾಕು. ಈ ಪ್ಯಾಟ್ರನ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಸೊ ನಾನು ಇದನ್ನು ನೋಡಿದಾಗ ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿಂದ ಇದ್ರ ಥರ ಬಂದು ರೌಂಡ್ ಶೇಪಲ್ಲಿ, ಆಮೇಲೆ ಇಲ್ಲೊಂದು ಸ್ವಲ್ಪ ಡೀಟೇಲಿಂಗಾಗಿ ಇದು ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಸೊ ಗೋಲ್ಡ್ ಇದ್ರ ಥರ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿದೆ. ಇದಕ್ಕೆ ವೇಲ್ ಕೂಡ ಬಂದಿದೆ. ಸೊ ಇದು ವೇಲ್. ನನಗೆ ಈ ದುಪ್ಪಟ್ಟ ನಂಗೆ ಸಖತ್ ಇಷ್ಟ ಆಯಿತು. ಎಷ್ಟು ಸಾಫ್ಟ್ ಮೆಟೀರಿಯಲ್ ಗೊತ್ತಾ. ಆಮೇಲೆ ಇಲ್ಲೇನೆ ಲೇಸ್ ವರ್ಕ್ ಕೂಡ ಇದೆ. ಈ ಥರ ತುಂಬಾ ಚೆನ್ನಾಗಿದೆ. ದೇವಸ್ಥಾನಗಳಿಗೆ, ಫಂಕ್ಷನಿಗೆ ಎಲ್ಲದಕ್ಕೂ ಹಾಕೋಬೋದು. ನನಗೆ ಇದು ಲಾಂಗ್ ಅನ್ನಿಸ್ತು. ಆಮೇಲೆ ಇದ್ರದ್ದು ಪ್ಯಾಂಟ್ ಕೂಡ ಸೇಮು 3 ಪೀಸು ಒಂದೇ ಕಲರ್. ನನಗೆ ಈ ಪ್ಯಾಂಟೇ ಒಂಥರ, ದುಪ್ಪಟ್ಟ ಒಂಥರ, ಆ ಥರದ್ದೆಲ್ಲ ತೊಗೊಂಡು ಬೋರ್ ಹೊಡೆದು ಇದೊಂದು ಸತಿ ಟ್ರೈ ಮಾಡೋಣ ಅಂತ. ಇದ್ರದ್ದು ಪ್ಯಾಂಟ್ ಕೂಡ ಈ ಥರ ಇದೆ. ಆಮೇಲೆ ಇಲ್ಲಿ ಸೈಡಲ್ಲಿ ಪಾಕೆಟ್ ಕೂಡ ಬಂದಿದೆ. ಈ ಥರ ಇದೆ. ಇದು ಸೇಮ್ ಪ್ಯಾಂಟು, ಸೇಮ್ ಇದು ಇನ್ನೂ ಸ್ವಲ್ಪ ಈ ಥರ ಸ್ಪ್ಲಿಟ್ ಎಲ್ಲ ತೆಗೆದು ರೆಡಿ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದ್ರದ್ದೆಲ್ಲ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಇದೊಂಥರ ಮಸ್ಟರ್ಡ್ ಕಲರು, ಫುಲ್ ಎಲ್ಲೋ ಅಲ್ಲ, ಮಸ್ಟರ್ಡ್ ಥರ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಸ್ಕಿನ್ ಟೋನ್ನ ಇನ್ನೂ ಒಂದು ಎಕ್ಸ್ಟ್ರಾ ಇದು ಮಾಡುತ್ತೆ. ಈ ಥರದ್ದೆಲ್ಲ ಸ್ವಲ್ಪ ಬ್ರೈಟ್ ಕಲರ್ಗಳನ್ನ ಹಾಕ್ಕೊಂಡಾಗ ನಮ್ಮ ಸ್ಕಿನ್ ಟೋನು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ.
ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದ್ರದ್ದು ಪ್ರೈಸು ಕೂಡ ಏನು ಹೆವಿ ಏನಲ್ಲ, ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಒಂದು 600 ಇರ್ಬೋದೇನೋ. ನಾನು ಅದರದ್ದು ಲಿಂಕು ಎಲ್ಲದನ್ನು ಶೇರ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಬೈ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ಬೈ ಮಾಡಿ. 3/4 ಸ್ಲೀವು, ಇಲ್ಲೂ ಕೂಡ ಲೇಸ್ ವರ್ಕು ನೋಡಿ ಈ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ಸಖತ್ ಇಷ್ಟ ಆಯ್ತಿದ್ದು. ಸೊ ಈ ಥರ ಇದೆ. ಸೊ ಆನ್ಲೈನಲ್ಲಿ ಶಾಪ್ ಮಾಡುವಾಗ ನಾವೇನು ಮಾಡಬೇಕು ಗೊತ್ತಾ, ಕೆಲವೊಮ್ಮೆ ಸರ್ಚ್ ಮಾಡಬೇಕು, ಚೆನ್ನಾಗಿ ಹುಡುಕ್ತಾ ಇದ್ದರೆ ಒಳ್ಳೊಳ್ಳೆ ಡ್ರೆಸ್ಗಳು ನಮಗೂ ಸಿಗತ್ತೆ. ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನನ್ನ ಫ್ರೆಂಡ್ಸು ಒಂದಷ್ಟು ಜನ ಹೇಳ್ತಾ ಇರ್ತಾರೆ, ನೀನು ತಗೊಳ್ಳೋ ಡ್ರೆಸ್ ಎಲ್ಲ ಚೆನ್ನಾಗಿರುತ್ತೆ, ಸೊ ನಾವು ಹುಡುಕ್ತಾ ಇರುವಾಗ ಸಿಗಲ್ಲ ಅಂತ. ಸೊ ಕಮ್ಮಿ ಪ್ರೈಸಲ್ಲೇ ಕ್ವಾಲಿಟಿ ವೈಸ್ ಅಂತೂ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿವ್ಯೂನ ನೋಡೇ ತೊಗೊಳ್ಳೋದು. ನಾನು ಯಾವುದೇ ಡ್ರೆಸ್ ತೊಗೊಂಡ್ರು ಅಷ್ಟೇ ರಿವ್ಯೂನ ಫಸ್ಟ್ ಸರ್ಚ್ ಮಾಡಿ ಅದು ಓಕೆ ನನಗೆ ಅನ್ಸಿದ್ಮೇಲೆ ನಾನು ತೊಗೊಳ್ಳೋದು. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಈ ಗೋಲ್ಡನ್ ಡ್ರೆಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಈ ಸತಿ ಜಾಸ್ತಿ 3 ಪೀಸ್ ಡ್ರೆಸ್ಸೇ ಯಾವಾಗಲೂ ತೊಗೋತಾ ಇದ್ವಲ್ಲ, ಅದೆರಡು ಟಾಪ್ ಮಾತ್ರ ನಂಗೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಸೊ ಹಾಗಾಗಿ ಕಾಟನ್ ಮೆಟೀರಿಯಲ್ ಅಲ್ವಾ ಅಂತ ತೊಗೊಂಡೆ. ಇದು ಕಾಟನ್ ಅಲ್ಲ, ಇದು ಸಿಲ್ಕ್ ಮೆಟೀರಿಯಲ್ಲು, ಅದು ಮಾತ್ರ ಕಾಟನ್ ಮೆಟೀರಿಯಲ್ಸು. ಸೊ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ದುಪ್ಪಟ್ಟ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಸಾಫ್ಟ್ ಇದೆ. ಸೊ ತುಂಬ ಅಂದರೆ ತುಂಬ ಸಾಫ್ಟು. ಸೊ ಈ ಥರ ಇದ್ದಾಗ ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡಿದ್ದೀನಿ. ಸರ್ಚ್ ಮಾಡಿ ಹುಡುಕಿದ್ರೆ ನಮಗೂ ಸಿಗುತ್ತೆ. ಸೊ ಇಲ್ಲ ಅಂದರೆ ಈ ಥರ ವೀಡಿಯೋಸ್ ನೋಡಿದಾಗ ಅವ್ರು ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕಲ್ಲಿ ಹೋಗಿ ನಾವು ಬೈ ಮಾಡ್ಬೋದು. ಸೊ ಇದೆಲ್ಲ ಡ್ರೆಸ್ಸು ಆನ್ಲೈನಿಂದ ತೊಗೊಂಡಿದ್ದೀನಿ. ಯಾವ್ಯಾವುದು ತೊಗೊಂಡಿದ್ದೀನಿ, ಏನೇನು ಪ್ರೈಸು ವಿತ್ ಕಲರು, ಹಾಗೆಯೇ ಇದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಯಾರಿಗೆಲ್ಲ ಬೇಕು ಬೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ವರಮಹಾಲಕ್ಷ್ಮಿದು ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಮಾಡಿ ಅಂತ. ಇಷ್ಟರಲ್ಲೇ ಮಾಡ್ತೀನಿ. ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಫ್ರೀ ಮಾಡಿಕೊಂಡು ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದಷ್ಟು ಜನ ನನಗೆ ನಾವು ಯೂಸ್ ಮಾಡಿದ್ದಂಥ ಟೇಬಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನೀವು ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ತೀರಲ್ವ, ಆ ಟೇಬಲ್ದು ತೋರಿಸಿ ಅದು ಯಾವ ಥರ ಇದೆ ಅಂತ. ಅದು ಮೇಲ್ಗಡೆ ಸಜ್ಜ ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ. ಸೊ ಒಂದು ಟಾಯ್ಲೆಟ್ ಇದರಲ್ಲಿ ಅಟ್ಟ ಥರ ಮಾಡಿಸ್ಕೊಂಡಿದ್ದೀನಿ, ಎಲ್ಲ ಹಳೆ ಸಾಮಾನುಗಳೆಲ್ಲ ತುಂಬೋದಕ್ಕೆ ಅಂತ. ಅದನ್ನು ಅಷ್ಟೇ, ಅದು ತುಂಬ ಹೆವಿ ಇರೋದ್ರಿಂದ ಫೋಲ್ಡ್ ಮಾಡಿ ನಾನು ಅಲ್ಲೇ ಫಿಕ್ಸ್ ಮಾಡಿಸಿದ್ದೀನಿ, ಇಟ್ಬಿಟ್ಟಿದ್ದೀನಿ. ಅದನ್ನು ಇಳಿಸ್ಕೊಳ್ಳೋಕ್ಕೆ ನನ್ನ ಹಸ್ಬೆಂಡು ನನ್ನ ಮಗ ಇಬ್ಬರೂ ಇರಬೇಕು. ಸೊ ನನಗೆ ಒಬ್ಳ ಕೈಯಲ್ಲಿ ಇಳಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಇಳಿಸಿದ ತಕ್ಷಣ ನಾನು ನಿಮಗೆ ಅದರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.